ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಆಷಾಢ ಮಾಸ. ಆಷಾಢ ಮಾಸದಲ್ಲಿ ಕೆಲವೊಂದು ವಿಷಯಗಳಿಗೆ ಆದ್ಯತೆ ನೀಡಲಾಯಿತು, ಇದನ್ನು ಮಾಡಬೇಕು ಅಂತ. ಹಾಗೆಯೇ ಕೆಲವೊಂದು ವಿಷಯಗಳಿಗೆ ನಿರ್ಬಂಧ ಹೇರಲಾಯಿತು, ಇದನ್ನು ಮಾಡಬಾರ್ದು ಅಂತ. ಹಾಗಾದರೆ ಆಷಾಢ ಮಾಸ ಇದೊಂದು ಅಶುಭ ಮಾಸ ಅಲ್ಲ, ಆದರೆ ಪ್ರಕೃತಿಗೆ ತಕ್ಕಂತೆ ಒಂದಿಷ್ಟು ವಿಧಾನಗಳನ್ನು ರೂಪಿಸಿದಂತಹ ಮಾಸ. ಹಾಗಾದರೆ ಏನೇನನ್ನು ಮಾಡಬಾರ್ದು ಅಂತ ಹೇಳಲಾಯಿತು, ಅದಕ್ಕೆ ಕಾರಣಗಳೇನು? ಈ ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತ ಕೂಡ ಹೇಳ್ತಾರೆ. ಆದರೆ ಇದು ಶೂನ್ಯ ಮಾಸ ಅಂತ ಯಾಕೆ ಕರೆಸ್ಕೊಳ್ತು? ಈ ಒಂದು ಸಂದರ್ಭದಲ್ಲಿ ವ್ರತ ಅಥವಾ ಉಪವಾಸಗಳಿಗೆ ಹೆಚ್ಚು ಮಹತ್ವವನ್ನು ಯಾಕೆ ನೀಡಲಾಯಿತು? ಆಷಾಢ ಮಾಸ ಪೂರ್ವಾಷಾಢ ಹಾಗೂ ಉತ್ತರಾಷಾಢದ ನಡುವೆ ಹುಣ್ಣಿಮೆ ಬರುವುದರಿಂದ ಈ ಒಂದು ಸಮಯವನ್ನು ಆಷಾಢ ಮಾಸ ಅಂತ ಕರೆಯಲಾಯಿತು. ಅಲ್ಲದೆಯೇ ಈ ಒಂದು ಸಮಯದಲ್ಲಿ ಮಿಥುನದಿಂದ ಸೂರ್ಯ ಕರ್ಕಾಟಕಕ್ಕೆ ಬರುವಂತಹ ಸಮಯ, ಅಲ್ಲದೆ ಸೂರ್ಯಾಯಣದಿಂದ ದಕ್ಷಿಣಾಯನ ಪ್ರಾರಂಭವಾಗುವಂತಹ ಸಮಯ. ಅಲ್ಲದೆ ವಿಶೇಷವಾಗಿ ಏನು, ಈ ಒಂದು ಸಂದರ್ಭದಲ್ಲಿ ವಿಷ್ಣು ಯೋಗ ನಿದ್ರೆಗೆ ತೆರಳುತ್ತಾನೆ 4 ತಿಂಗಳು ಅನ್ನುವಂತಹ ನಂಬಿಕೆ ಇರೋದ್ರಿಂದ ಈ ಒಂದು 4 ತಿಂಗಳುಗಳನ್ನು ಚಾತುರ್ಮಾಸ ಅಂತ ಕರೆಯಲಾಗುತ್ತೆ. ಅದಕ್ಕೆ ಚಾತುರ್ಮಾಸ ವ್ರತವನ್ನು ಏನು ಮಾಡ್ತಾರೆ, ಹಲವರು ಅದನ್ನು ಆಚರಣೆಗಳನ್ನ ಮಾಡ್ತಾರೆ. ಈ ರೀತಿ ಆಷಾಢ ಮಾಸದ ಒಂದು ಹಿನ್ನೆಲೆ ಇದ್ದರೆ, ಇಂತಹ ಒಂದು ಆಷಾಢ ಮಾಸದಲ್ಲಿ ಗಂಗೆ ಉತ್ತರಾಭಿಮುಖವಾಗಿ ಹರಿದ್ಲು. ಅಲ್ಲದೆಯೇ ಇಂಥ ಒಂದು ಸಂದರ್ಭದಲ್ಲಿ ಅನಸೂಯ ಅಂದರೆ ಸತಿ ಸಾವಿತ್ರಿ ಆಗಿರ್ತಕ್ಕಂತಹ ಅನಸೂಯ ಶಿವ ವ್ರತವನ್ನು ಕೈಗೊಂಡ್ಲು ಅಂತ ಹೇಳಲಾಗುತ್ತೆ. 4 ವಾರಗಳು ತಿಂಗಳಲ್ಲಿ ಅವಳು ಈ ವ್ರತವನ್ನು ಕೈಗೊಂಡು ಈ ವ್ರತವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾಳೆ. ಹಾಗೆಯೇ ಅದಕ್ಕೆ ಇದೊಂದು ವಿಶೇಷವಾದಂತಹ ಸಮಯ ವ್ರತವನ್ನು ಕೈಗೊಳ್ಳೋದಕ್ಕೆ ಅಂತ ತಿಳಿಸಲಾಯಿತು. ಅಲ್ಲದೆ ಏಕಾದಶಿ ವ್ರತಗಳನ್ನು ಮಾಡಲಾಗತ್ತೆ. ಉಪವಾಸ ಏಕಾದಶಿ ಯಾಕೆ? ಇದೊಂದು ಆಷಾಢ ಮಾಸದ ಒಂದು ಪ್ರಥಮ ಏಕಾದಶಿ ಅಂತ ಕೂಡ ಹೇಳಲಾಗುತ್ತೆ. ಏಕಾದಶಿಯ ಪ್ರಥಮ ಒಂದು ಸಮಯ ಪ್ರಾರಂಭವಾದಂತಹ ಸಮಯ ಇದು. ಹಾಗಾದರೆ ಇಂಥ ಸಂದರ್ಭದಲ್ಲಿ ಉಪವಾಸಕ್ಕೆ ಮಹತ್ವ ಯಾಕೆ ನೀಡಲಾಯಿತು ಅಂದರೆ, ಇದು ಮಳೆಗಾಲದ ಸಮಯ. ಇಂತಹ ಸಂದರ್ಭದಲ್ಲಿ ಹೊಟ್ಟೆ ಜೀರ್ಣವಾಗಲ್ಲ ಜಾಸ್ತಿ. ಅದಕ್ಕೆ ಜಾಸ್ತಿ ತಿಂದು ಹೊಟ್ಟೆಗೆ ತೊಂದರೆಯನ್ನು ಮಾಡಿಕೊಳ್ಳೋದಕ್ಕಿಂತ ಸ್ವಲ್ಪ ಡಿಟಾಕ್ಸ್ ಮಾಡಿಕೊಳ್ಳೋದಕ್ಕೆ ಉಪವಾಸ ವ್ರತಕ್ಕೆ ಮಹತ್ವ ನೀಡಲಾಯಿತು. ಅಲ್ಲದೆಯೇ ಹೆಚ್ಚು ಆಹಾರಗಳನ್ನು ತಿಂದು ಹೊಟ್ಟೆ ಕೆಡೋದಲ್ಲದೆ ಹೊಟ್ಟೆ ಅಜೀರ್ಣದ ಸಮಸ್ಯೆ ಎದುರಿಸೋದ್ರಿಂದ, ಜೊತೆಗೆ ಮಳೆಗಾಲ ಇರೋದ್ರಿಂದ ಇನ್ಫೆಕ್ಷನ್ ಜಾಸ್ತಿ ಆಗೋದ್ರಿಂದ ನಾನ್ ವೆಜ್ಗಳನ್ನು ಈ ಸಂದರ್ಭದಲ್ಲಿ ಸ್ವೀಕಾರ ಮಾಡಬಾರ್ದು ಅಂತ ತಿಳಿಸಲಾಯಿತು. ಅದಕ್ಕೋಸ್ಕರ ದೇವರ ಒಂದು ಕುರಿತಾಗಿ ವ್ರತಗಳನ್ನು ಮಾಡೋದಕ್ಕೆ, ಪೂಜೆಗಳನ್ನ ಮಾಡೋದಕ್ಕೆ ಶುಕ್ರವಾರ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಅಂದರೆ ಎಲ್ಲ ಕೆಲಸಗಳನ್ನು ಒಂದು ಸಮಯ ಬದಿಗೊತ್ತಿ ದೇವರ ಕಡೆಗೆ ಮನಸ್ಸನ್ನು ಜೋಡಿಸೋದ್ರಿಂದ ಬಹಳ ಸುಲಭವಾಗಿ ಮನಸ್ಸು ಏಕಾಗ್ರ ಆಗುತ್ತೆ. ಜೊತೆಗೆ ಸುತ್ತಲೂ ಒಂದು ಮಳೆಯ ವಾತಾವರಣ, ಹಾಗೆ ಒಂದು ಕಡೆ ಹೊರಗಡೆ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಓಡಾಡೋದಕ್ಕೆ ಜಾಸ್ತಿ ಸಾಧ್ಯ ಆಗಲ್ಲ. ಅದಕ್ಕೆ ಇಂಥ ಸಂದರ್ಭದಲ್ಲಿ ಒಂದು ಏಕಾಗ್ರವಾಗಿ ಸ್ವಲ್ಪ ಸಮಯನಾದ್ರೂ ಮನಸ್ಸನ್ನು ದೇವರಲ್ಲಿ ಒಂದು ಜೋಡಿಸುವಂತಹ ಕ್ರಿಯೆ ಆಗಲಿ ಅಂತಕ್ಕಂಥದ್ದಕ್ಕೆ ಇವನ್ನೆಲ್ಲ ನಿಯಮಗಳನ್ನು ತಂದರು. ಅಲ್ಲದೆಯೇ ಆಷಾಢ ಮಾಸದಲ್ಲಿ ಮದುವೆಯಾದಂತಹ ಹೆಣ್ಣು ಮಗಳು ಪ್ರಪ್ರಥಮವಾಗಿ ಅವಳು ತವರು ಮನೆಗೆ ಹೋಗಬೇಕು ಅಂತ ಹೇಳಾಯಿತು. ಇಲ್ಲಿ ತವರು ಮನೆಗೆ ಕಳಿಸೋದಕ್ಕೆ ಅದು ಅಶುಭ ಅಂತ ಕಳಿಸೋದಲ್ಲ, ಆದರೆ ಇಂಥ ಒಂದು ಸಂದರ್ಭದಲ್ಲಿ ಆಷಾಢ ಮಾಸದಲ್ಲಿ ಏನಾದರೂ ಪ್ರೆಗ್ನೆಂಟ್ ಆದರೆ ನಂತರ ಬೇಸಿಗೆಯಲ್ಲಿ ಮಗು ಹುಟ್ಟುತ್ತೆ, ಅದು ಕಡು ಬೇಸಿಗೆಯಲ್ಲಿ ಹುಟ್ಟುತ್ತೆ, ಅದು ಅಷ್ಟು ಒಳ್ಳೆಯದಲ್ಲ ಮಗುವಿಗೆ ಅನ್ನುವಂತಹ ಕಾಳಜಿಯಿಂದ ಇಂತಹ ಒಂದು ನಿಯಮವನ್ನು ತರಲಾಯಿತು. ಅಲ್ಲದೆಯೇ ಸೊಸೆಯನ್ನು ಸಹಿತ ತವರು ಮನೆಗೆ ಕಳಿಸುವಂಥದ್ದು, ಇಲ್ಲಿ ಏನಾಗುತ್ತೆ, ಬಹಳ ಕೆಲಸ ಇರುತ್ತೆ. ಅಂದರೆ ಹಿಂದೆ ಬಹಳಷ್ಟು ಕೃಷಿಯ ಒಂದು ಪ್ರಧಾನವಾದಂತಹ ದೇಶ ನಮ್ಮದು. ಹಿಂದೆಲ್ಲ ತುಂಬ ಕೃಷಿಯನ್ನೇ ನಂಬಿ ಕೆಲಸ ಮಾಡ್ತಕ್ಕಂತಹ ಕುಟುಂಬ. ಹಾಗೆಯೇ ಹೊಲದಲ್ಲಿ ಅಥವಾ ಒಂದು ಕೃಷಿಯ ಒಂದು ಕಾರ್ಯದಲ್ಲಿ ಹೆಚ್ಚಾಗಿ ಜನರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರಿಂದ ಮನೆಯಲ್ಲೂ ಸಹಿತ ಕೆಲಸಗಳು ಸ್ವಲ್ಪ ಅತಿಯಾಗಿ ಆಗುತ್ತೆ.
ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗಿ ಬರುವಂಥವರಿಗೂ ಸಹಿತವಾಗಿ ಎಲ್ಲ ಮಾಡಿಕೊಡ್ತಕ್ಕಂಥದ್ದು, ಈ ಥರ ಕೆಲಸಗಳು ಜಾಸ್ತಿ ಆಗುತ್ತೆ. ಆಗ ಸೊಸೆಗೆ ಏನಾಗಿದ್ರು ಇದರಿಂದ ಕಿರಿಕಿರಿಯಾಗಿ ಅತ್ತೆ ಮತ್ತು ಸೊಸೆಯ ನಡುವೆ ಒಂದು ಮುನಿಸು ಪ್ರಾರಂಭ ಆಗ್ಬೋದು. ಮತ್ತು ಸೊಸೆಗೂ ಒಂದು ಸ್ವಲ್ಪ ರೆಸ್ಟ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಸೊಸೆಯನ್ನು ತವರು ಮನೆಗೆ ಕಳಿಸ್ತಕ್ಕಂತಹ ಪದ್ಧತಿ ಪ್ರಾರಂಭ ಆಯಿತು. ಅಲ್ಲದೆ ಅತಿಯಾದಂತಹ ಒಂದು ಮಳೆ ಗಾಳಿ ಹಿಂದೆಲ್ಲ ತುಂಬ ಜಾಸ್ತಿ ಇರ್ತಾ ಇತ್ತು. ಅತಿಯಾದ ಮಳೆ ಗಾಳಿ ಇಂತಹ ಸಂದರ್ಭದಲ್ಲಿ ವಿವಾಹವನ್ನು ಮಾಡೋದಕ್ಕೆ, ಉಪನಯನ ಮಾಡೋದಕ್ಕೆ ಸೂಕ್ತ ಅಲ್ಲ. ಯಾಕೆ ಅಂತಂದರೆ ಅನೇಕ ಕಡೆಗಳಿಂದ ಜನರು ಬರಬೇಕು, ಜನರಿಗೆ ಬರೋದಕ್ಕೆ ಹೋಗೋದಕ್ಕೂ ಕೂಡ ತೊಂದರೆ, ರಸ್ತೆಗಳು ಕೂಡ ಸರಿಯಾಗಿರಲ್ಲ. ಅಲ್ಲದೆ ಆಗ ಹೆಚ್ಚು ವಿದ್ಯುತ್ ದೀಪಗಳು ಅಷ್ಟೊಂದು ಇರಲಿಲ್ಲ. ಮಳೆ ಬಂದ ತಕ್ಷಣ ಕೆಲವೊಮ್ಮೆ ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ ದೀಪ ಇದ್ದರೂ ಅದನ್ನು ತೆಗೆದು ಬಿಡಲಾಗ್ತಾಯಿತ್ತು, ಮರಗಳೆಲ್ಲ ಮುರಿದುಕೊಂಡು ಬೀಳ್ತಾಯಿದ್ವು. ಹೀಗೆ ನಾನಾ ರೀತಿಯ ಸಂಕಷ್ಟಗಳು ಎದುರಾಗೋದ್ರಿಂದ ಒಂದು ವಿವಾಹ, ಉಪನಯನ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಇಂತಹ ಒಂದು ಆಷಾಢ ಮಾಸದಲ್ಲಿ ಬೇಡ ಅಂತ ನಿರ್ಧರಿಸಲಾಯಿತು. ಈ ರೀತಿಯಾಗಿ ಆಷಾಢ ಮಾಸ ಒಂದು ಪರಂಪರೆಯನ್ನು ನೆನಪಿಸ್ಕೊಳ್ತಕ್ಕಂತಹ, ಕೃಷಿಯನ್ನು ನೆನಪಿಸ್ಕೊಂಡು ಅಂತಹ ಒಂದು ಪ್ರಾಕೃತಿಕ ಒಂದು ಬದಲಾವಣೆಗಳನ್ನು ನೆನಪಿಸ್ಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಜೀವನವನ್ನು ಒಂದು ಶಾಂತಿಯಿಂದ ಮತ್ತು ಒಂದು ದೇವರ ಕಡೆಗೆ ಮನಸ್ಸನ್ನು ಜೋಡಿಸೋದಕ್ಕೆ ಉಪಯುಕ್ತವಾಗಲಿ ಅಂತ ರೂಪಿಸಲಾಯಿತು. ಅದಕ್ಕೆ ಆಷಾಢ ಮಾಸ ಇದೊಂದು ಅಶುಭ ಮಾಸ ಅಲ್ಲ, ನಮ್ಮಲ್ಲಿ ನಾವು ವಿಶೇಷವಾಗಿ ಜಾಗೃತ ಮಾಡಿಕೊಳ್ಳೋ ದಿವಸ, ನಮ್ಮನ್ನು ನಾವು ನೋಡಿಕೊಳ್ಳುವಂತಹ ದಿವಸ. 15 ಜುಲೈಯಿಂದ ಪ್ರಾರಂಭವಾಗಿ ಆಷಾಢ ಮಾಸ ಆಗಸ್ಟ್ 12ರವರೆಗೆ ಇರುತ್ತೆ. ಇಂತಹ ಒಂದು ಆಷಾಢ ಮಾಸದಲ್ಲಿ ನಮ್ಮನ್ನು ನಾವು ವಿಶೇಷವಾಗಿ ಆಂತರಿಕ ಜಾಗೃತಿ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಹೊಂದೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಬೋದು. ಈ ರೀತಿಯಾಗಿ ಆಷಾಢ ಮಾಸವನ್ನು ಒಂದು ಸುಂದರ ಮಾಸವನ್ನಾಗಿ ಆಚರಿಸ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.